ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆಲ್ಲ ಗೊತ್ತಿರ್ಬೋದು, ಕಳೆದ ವಾರ ನಾನು ಈ ಒಂದು OnePlus 70 ಫೋನ್ನ ಅನ್ಬಾಕ್ಸ್ ಮಾಡಿ ಫಸ್ಟ್ ಇಂಪ್ರೆಷನ್ನ ಕೊಟ್ಟಿದ್ದೆ. ಇದೀಗ ಈ ಒಂದು ವಿಡಿಯೋದಲ್ಲಿ ಈ ಒಂದು OnePlus 70 ಫೋನ್ನ ನಾನು ಫುಲ್ ಕಂಪ್ಲೀಟ್ ರಿವ್ಯೂನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು ವಾರದಿಂದ ಈ ಒಂದು ಫೋನ್ ನಾನು ಉಪಯೋಗಿಸಿದ್ದೀನಿ. ಯಾವ ರೀತಿ ಇದೆ ಒಂದು ಎಕ್ಸ್ಪೀರಿಯನ್ಸ್, ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ, ರ್ಯಾಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಇದೆ, ಸ್ಟೋರೇಜು ಸ್ಪೀಡ್ ಎಷ್ಟಿದೆ ಮತ್ತು ಬ್ಯಾಟ್ರಿ ಹೇಗಿದೆ, ಕಂಪ್ಲೀಟ್ ಡೀಟೇಲ್ ನಾನು ನಿಮಗೆ ಈ ಒಂದು ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ನನಗೆ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡ್ಬೋದು. ಇಲ್ಲ ಮೊದಲಾಗಿ ಒಂದು ಫೋನ ಡಿಸೈನ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ತುಂಬ ಜನಕ್ಕೆ ಈ ಒಂದು ಕ್ಯಾಮ್ರಾ ಬಂಪು ರೌಂಡ್ ಏನು ಕೊಟ್ಟಿದ್ದಾರೆ ಹಿಂದ್ಗಡೆ ತುಂಬ ಜನಕ್ಕೆ ಇಷ್ಟ ಆಗಿಲ್ಲ. ಕಾಮೆಂಟು ತುಂಬ ಜನ ಮಾಡಿದ್ರಿ. ಹೌದು, ಈ ಥರ ನೀಡಬಾರ್ದಾಗಿತ್ತು, ಬಟ್ ನೀಡಿದ್ದಾರೆ. ನೋಡೋದಕ್ಕೆ ಹೋದರೆ ನಾಟ್ ಬ್ಯಾಡ್ ಅಂತ ನನಗೆ ಅನಿಸುತ್ತೆ ಪರ್ಸ್ನಲಿ, ಆಯಿತಾ. ಬೇರೆಯವ್ರಿಗೆ ಬೇರೆ ಥರ ಅನ್ನಿಸ್ಬೋದೇನೋ. ಐಫೋನಲ್ಲಿ ನೋಡೋದಕ್ಕೆ ಹೋದರೆ ಇದಕ್ಕಿಂತ ವರ್ಸ್ಟಾಗಿದೆ. ಇದು ಅಟ್ಲೀಸ್ಟ್ ಒಂಥರ ನನಗೇನೋ ಮ್ಯಾಟ್ರ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಸೊ ನೀಡಬಾರ್ದಾಗಿತ್ತು, ನೋಡಿದ್ದಾರೆ, ಇಟ್ಸ್ ಓಕೆ. ಬಟ್ ಓವರ್ ಆಲ್ ಬಿಲ್ಡ್ ಅಂತೂ ಆಸಮ್ ಆಗಿದೆ ಒಂದು ಫೋನ್ದು. ವೆಯ್ಟ್ ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಮಾಡಿದ್ರೆ ಒಂದು OnePlus 7 Proಗೆ. ಅಲ್ಯೂಮಿನಿಯಂ ಫ್ರೇಮ್ದಾಗಿರುವಂಥದ್ದು ಬಾಡಿ, ಎರಡು ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸ್ ಆಗಿರುವಂಥದ್ದು. ಇನ್ನೆರಡು ಗ್ಲಾಸ್ ನೀಡು ಸಹ ಈ ಒಂದು ವೈರ್ಲೆಸ್ ಚಾರ್ಜಿಂಗನ್ನು ನೀಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಅದೊಂದಿಲ್ಲ. ಸೊ ಅದೊಂದು ಡ್ರಾಬ್ಯಾಕು ಪ್ರತಿ ಸಲ ಒಂದು OnePlus ಸೀರೀಸ್ನಲ್ಲಿ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ನನಗೊಂದು ತುಂಬ ಇಷ್ಟ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಒಂದು OnePlus ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಸೈಲೆಂಟ್ ಮಾಡೋದಕ್ಕೆ, ವೈಬ್ರೇಷನ್ ಮೋಡ್ಗೆ ಆನ್ ಮಾಡೋದಕ್ಕೆ ಮತ್ತು ನಾರ್ಮಲ್ ಮೋಡಿಗೆ ಒಂದು ಡೆಡಿಕೇಟೆಡ್ ಬಟನ್ ನೀಡ್ತಾರೆ. ಸೊ ಅದೊಂದು ತುಂಬ ಯೂಸ್ಫುಲ್ ಆಗುವಂಥ ಫೀಚರು. ಎಲ್ಲೋ ಕ್ಲಾಸ್ ರೂಮಲ್ಲಿ ಕೂತಿರ್ತೀವಿ ಅಥವಾ ಎಲ್ಲೋ ಬಿಸಿ ಪ್ಲೇಸ್ ಇರ್ತೀವಿ, ಸುಮ್ಮನೆ ಆಟೋಮೆಟಿಕ್ ಸಡನ್ನಾಗಿ ನಾವು ಮ್ಯೂಟ್ ಮಾಡ್ಕೊಬೇಕು ಅಂತಂದರೆ ಸಡನ್ನಾಗಿ ಹಿಂಗಂದರೆ ಸಾಕು, ಫೋನ್ ಸೈಲೆಂಟ್ ಆಗಿಬಿಡುತ್ತೆ. ಮೊಬೈಲ್ ಓಪನ್ ಮಾಡಿ ಆಪ್ಷನ್ ತೆಗೆದ್ಬಿಟ್ಟು ಸೈಲೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು OnePlusಲ್ಲಿ ತುಂಬ ಒಳ್ಳೆ ಫೀಚರ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನೇ ಒಂದು ಫೋನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂದರೆ, ಇದೊಂದು ಫ್ಲೂಯಿಡ್ ಅಮೋಲ್ಡ್ ಡಿಸ್ಪ್ಲೇ ಆಗಿರುವಂಥದ್ದು. ಸೇಮ್ OnePlus 1 Proನಲ್ಲಿ ಇತ್ತು ಅದೇ ರೀತಿ ಡಿಸ್ಪ್ಲೇ ಇದರಲ್ಲಿರುವಂಥದ್ದು. 90 Hz ಸಹ ಹೌದು ಮತ್ತು SDR10+ ಸಹ ಇದು ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಆಸಮ್ ಆಗಿದೆ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರೈಟ್ನೆಸ್ಸು ಅಷ್ಟೇ. ಬಿಸಿಲಿಗೆ ಹೋದರೆ ಸುಮಾರಾಗಿ ನೋಡ್ಬೋದು, ಆಯಿತಾ. ಬಿಸಿಲಿಗೆ ಹೋದರೆ ಅಷ್ಟೊಂದು ಬ್ರೈಟಾಗಿ ಆಗಲ್ಲ, ಬಟ್ ಬಿಸಿಲಿಗೆ ಹೋದರೆ ಸುಮಾರಾಗಿ ಕಾಣುತ್ತೆ, ಆಯಿತಾ. ಏನೂ ಕಾಣಲ್ಲ ಅನ್ನೋ ಥರ ಏನಿಲ್ಲ, ಸುಮಾರಾಗಿ ಕಾಣುತ್ತೆ. ಸ್ಯಾಮ್ಸಂಗ್ ಡಿಸ್ಪ್ಲೇ ಥರ ಅಷ್ಟೊಂದು ಹೆವಿ ಬ್ರೈಟ್ ಇದೆ ಅಂತ ಹೇಳೋಲ್ಲ. ಅದನ್ನ ಡೀಸೆಂಟ್ ಆಗಿದೆ, ಆಯಿತಾ. ಸೊ ಡಿಸ್ಪ್ಲೇ ಕ್ವಾಲಿಟಿ ಅಂತೂ ಆಸಮ್ ಈ ಪ್ರೈಸ್ ರೇಂಜಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೇಮ್ ನಿಮಗೆ OnePlus 7 Pro ಯಾವ ರೀತಿ ಇದೆ ಅದೇ ರೀತಿ ಡಿಸ್ಪ್ಲೇ ಕ್ವಾಲಿಟಿ ನಿಮಗೆಲ್ಲ ಸಿಗ್ತಾ ಇರುವಂಥದ್ದು. ಇನ್ನು ಈ ಒಂದು ಫೋನ್ಲಿರುವಂಥ ರ್ಯಾಮ್ ಮ್ಯಾನೇಜ್ಮೆಂಟು ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಮಲ್ಟಿ ಟಾಸ್ಕಿಂಗ್ ಅಂತೂ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾಕ್ ಆ್ಯಂಡ್ರಾಯ್ಡ್ ಜೊತೆಗೆ ಇರೋದ್ರಿಂದ ನಿಮಗೆ ಮಲ್ಟಿ ಟಾಸ್ಕಿಂಗ್ ಒಂದು ರೀತಿ ಲ್ಯಾಗೇ ಇಲ್ಲ, ಲ್ಯಾಗ್ ಫ್ರೀ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗ್ತಾ ಇರುವಂಥ ಇದರಲ್ಲಿ. ಒಂದು ಅಪ್ಲಿಕೇಶನ್ಗೆ ರೀಸೆಂಟ್ ಆ್ಯಪ್ಸಲ್ಲಿ ಸ್ವಿಚ್ ಮಾಡೋದು ತುಂಬ ಅಂದರೆ ತುಂಬ ಸಿಂಪಲ್. ಲೋಡ್ ಆಗೋದು ತುಂಬ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ರ್ಯಾಮ್ ಮೆಮೊರಿ ಅದನ್ನೆಲ್ಲ ಇಟ್ಕೊಂಡಿರುತ್ತೆ, ಸಡನ್ನಾಗಿ ಓಪನ್ ಆಗಿಬಿಡುತ್ತೆ. ಸೊ ರ್ಯಾಮ್ ಮ್ಯಾನೇಜ್ಮೆಂಟ್ ಅಂತೂ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ UFS 3.0 ಸ್ಟೋರೇಜ್ ಸಪೋರ್ಟ್ ಇರೋದ್ರಿಂದ ಆ್ಯಪ್ ಇನ್ಸ್ಟಾಲ್ ಆಗೋದಂತೂ, ಕಾಪಿ ಮಾಡೋದಂತೂ ಆಸಮ್, ಸಕ್ಕ ಸ್ಪೀಡಾಗಿ ಇನ್ಸ್ಟಾಲ್ ಆಗುತ್ತೆ. ನಿಮಗೆ ಅದೊಂದು ಲಾಸ್ಟ್ ವೀಡಿಯೋದಲ್ಲೂ ಸಹ ತೋರಿಸಿದೆ, ತುಂಬ ಫಾಸ್ಟಾಗಿ ಆ್ಯಪ್ಸ್ ಎಲ್ಲ ಇದರಲ್ಲಿ ಇನ್ಸ್ಟಾಲ್ ಆಗುತ್ತೆ. ಸೊ ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿರುವಂಥ ಪ್ರೊಸೆಸರ್ ಮತ್ತು GPU ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಈ ಒಂದು ಫೋನಲ್ಲಿ ಲೇಟೆಸ್ಟ್ ಅಂದರೆ ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ ಇರುವಂಥ ಲೇಟೆಸ್ಟ್ ಪ್ರೊಸೆಸರು ಮತ್ತು ಹೈ ಎಂಡ್ ಪ್ರೊಸೆಸರು, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸದ್ಯಕ್ಕೆ ಸ್ನ್ಯಾಪ್ಡ್ರ್ಯಾಗನ್ ಇಲ್ಲ, ಆಯಿತಾ. ಸ್ನ್ಯಾಪ್ಡ್ರ್ಯಾಗನ್ 855+ ಇದರಲ್ಲಿರುವಂಥದ್ದು ತುಂಬ ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಆಗಿರ್ಬೋದು ಅಥವಾ ಯಾವುದೇ ಒಂದು ಹೈ ಎಂಡ್ ಗೇಮನ್ನು, ಹೈ ಎಂಡ್ ಹೆವಿ ಇರುವಂಥ ಆ್ಯಪ್ಸ್ಗಳನ್ನು ಇದು ಆರಾಮಾಗಿ ರನ್ ಮಾಡುತ್ತೆ. ಇದು ರನ್ ಮಾಡೋಕ್ಕಾಗದೇ ಇರುವಂಥ ಆ್ಯಂಡ್ರಾಯ್ಡ್ ಆ್ಯಪ್ ಅಥವಾ ಆ್ಯಂಡ್ರಾಯ್ಡ್ ಗೇಮ್ ಇದುವರೆಗೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಇದರಲ್ಲಿ ಈ ಒಂದು Adreno 640 GPU ಸಹ ಇರುವಂಥದ್ದು. ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಆಸಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಗೇಮನ್ನು ಹೈ ಸೆಟ್ಟಿಂಗ್ಸಲ್ಲಿ, ಇದರಲ್ಲಿ ಹೈ ಫ್ರೇಮ್ ರೇಟಲ್ಲಿ ಪ್ರತಿಯೊಂದನ್ನು ಆಡ್ಬೋದು. ನೀವು ನೋಡ್ತಾ ಇದ್ದೀರಾ, ನೀವು ಈ ಒಂದು PUBG ಆಗಿರ್ಬೋದು ಅಥವಾ Asphalt 9 ಆಗಿರ್ಬೋದು ಅಥವಾ ಈ ಒಂದು ಲೇಟೆಸ್ಟಾಗಿ ಬಂದಿರುವಂಥ ಈ ಒಂದು ಕಾಲ್ ಆಫ್ ಡ್ಯೂಟಿ, ಈ ಗೇಮನ್ನು ಸಹ ನಾನು ಆಡಿ ಟೆಸ್ಟ್ ಮಾಡಿದ್ದೀನಿ. ತುಂಬ ಒಳ್ಳೆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೀಟಿಂಗ್ ಇಶ್ಯೂನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಹೀಟ್ ಮ್ಯಾನೇಜ್ಮೆಂಟನ್ನು ಅಷ್ಟೇ, ಒಳಗಡೆ ಹೀಟ್ ಸಿಂಕ್ ಪೈಪ್ಗಳನ್ನೆಲ್ಲ ಹಾಕಿದ್ದಾರೆ. ಸೊ ಒಂದು ರೀತಿ ತುಂಬ ಒಳ್ಳೆ ವಿಷಯ, ತುಂಬ ಜಾಸ್ತಿ ಹೀಟ್ ಆಗಲ್ಲ. ಹೀಟಿಂಗ್ ನಾನು ಚಾರ್ಜ್ ಮಾಡ್ಕೊಂಡು ಆದರೂ ಸಹ ಅಷ್ಟೊಂದು ಹೀಟ್ ಅಂತ ನನಗೆ ಅನ್ನಿಸ್ಲಿಲ್ಲ. ಸೊ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಒಂದು ಆಸಮ್ ಆಗಿದೆ. ಆ ಗೇಮ್ ಪ್ಲೇ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ, ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 MP ಒಂದು ಮೈನ್ ಸೆನ್ಸರ್ ಇದಾಗಿರುವಂಥದ್ದು. Sony IMX586 ಸೆನ್ಸರ್ ಇದಾಗಿದೆ. ಇದು 1.6 ಅಪರ್ಚರು ಲೋ ಲೈಟಲ್ಲಿ
ಚಿಂದಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ ಇದು. ಸೊ ಇದು ಫೋಟೋ ನಾರ್ಮಲ್ ಫೋಟೋ ಒಂದು ಓವರ್ ಸ್ಯಾಚುರೇಟ್ ಆಗಿದೆ ಅಂತ ನನಗೆ ಫೀಲ್ ಆಯಿತು. ಅಂದರೆ ಕಲರಲ್ಲಿ ಸ್ವಲ್ಪ ಓವರ್ ಸ್ಯಾಚುರೇಟ್ ಅಂತ ನನಗೆ ಅನ್ನಿಸ್ತು, ಸ್ವಲ್ಪ ಕಲರ್ನಲ್ಲಿ ಎದ್ದೆದ್ದು ತೋರಿಸುತ್ತೆ. ಸೊ ಅದನ್ನು ಬಿಟ್ಟರೆ ಅಷ್ಟು ತೋರಿಸಿದ್ರು ಸಹ ಒಂದು ಒಳ್ಳೆ ಸಕ್ಕಲಾಗಿ ತೋರಿಸುತ್ತೆ, ಒಂದು ಒಳ್ಳೆ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೊಂದು ರೀತಿ ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ 12 ಮೆಗಾ ಪಿಕ್ಸೆಲ್ ಇನ್ನೊಂದು ಟೆಲಿಫೋಟೋ ಲೆನ್ಸ್ ಇರುವಂಥದ್ದು 2x ಝೂಮನ್ನು ಮಾಡುತ್ತೆ ಇದು. ಇದಾದ ನಂತರ ಇನ್ನೊಂದು ಮೂರನೇದು 16 ಮೆಗಾ ಪಿಕ್ಸೆಲ್ನ ಒಂದು ವೈಡ್ ಆ್ಯಂಗಲ್ ಲೆನ್ಸ್ ಇದರಲ್ಲಿರುವಂಥದ್ದು. ಸೊ ಇದಿಷ್ಟು 3 ಲೆನ್ಸ್ ಇದರಲ್ಲಿರುವಂಥದ್ದು. ಓವರಾಲ್ ಕ್ಯಾಮ್ರಾ ಕ್ಲಾರಿಟಿ ನನಗಂತೂ ತುಂಬ ಇಷ್ಟ ಆಯಿತು. ಕಂಪ್ಯಾರಿಟಿವ್ಲಿ ನೀವು ಏನಾದರೂ ಸ್ಯಾಮ್ಸಂಗ್ ಡಿವೈಸ್ಗೆ, ಸ್ಯಾಮ್ಸಂಗ್ i10 ನೋಟು S ಸೀರೀಸಿಗೆ, ನೋಟಿಗೆ ಓಕೆ ನೋಟ್ 10ಗೆ ನೀವು ಕಂಪೇರ್ ಮಾಡಿ ನೋಟ್ 10 ಪ್ಲಸ್ಗೆ ಕಂಪೇರ್ ಮಾಡ್ತಿದ್ದೀರಾ ಅಂತ ಅಂದರೆ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಅಂತ ನನಗನ್ಸುತ್ತೆ ಕ್ಯಾಮ್ರಾ ಕ್ಲಾರಿಟಿಯಲ್ಲಿ. ಬಟ್ ಇದೊಂದು ರೀತಿ ಓವರ್ ಸ್ಯಾಚುರೇಟ್ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಓವರಾಲ್ ಈ ಕ್ಯಾಮ್ರಾ ಸೂಪರ್ ಆಗಿದೆ ಆಯಿತಾ, ಸೂಪರ್ ಕ್ಯಾಮ್ರಾ. ಕೆಲವೊಂದು ಇರುತ್ತೆ, ಅದನ್ನು ಅಪ್ಡೇಟಲ್ಲಿ ಅದನ್ನು ಫಿಕ್ಸ್ ಮಾಡ್ಬೋದು, ಏನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಇನ್ನು ಇದಂತರ ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದರಲ್ಲಿ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ತುಂಬ ವೈಡ್ ಇದೆ. ಸೊ ಇದು ಕೂಡ ಅಷ್ಟೇ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಫೋಟೋ ಸ್ಯಾಂಪಲ್ಸನ್ನು ನಿಮಗೆ ಕೆಲವೊಂದು ಫೋಟೋ ಸ್ಯಾಂಪಲ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇನ್ನು ತುಂಬ ಜಾಸ್ತಿ ಫೋಟೋಸನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಮತ್ತು ಕಾಮೆಂಟಲ್ಲಿ ಲಿಂಕ್ ಕೊಡ್ತೀನಿ. ಆ ಲಿಂಕ್ನ ಮುಖಾಂತರ ನೀವು ಒರಿಜಿನಲ್ ಫೋಟೋ ನೀವು ನೋಡ್ಬೋದು. ಸೊ ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಏನು 36-37 ಸಾವಿರ ಈ ರೇಂಜಲ್ಲಿ ಬರುವಂಥ ಫೋನ್ಗಳಲ್ಲಿ ಇದು ತುಂಬ ಒಳ್ಳೆ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು Asus ROG 2 ಏನಿದೆ ಅದಕ್ಕಿಂತ ಹೆವಿ ಸಕ್ಕತ್ತ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಅದರಲ್ಲಿ ಫೋಟೋ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಕಂಪ್ಯಾರಿಟಿವ್ಲಿ. ಸೊ ಇದು ಅದಕ್ಕಿಂತ ಮಚ್ ಬೆಟರ್ ಫೋಟೋನ ಇದು ಪ್ರೊಡ್ಯೂಸ್ ಮಾಡುತ್ತೆ. ವಿಡಿಯೋ ಅಷ್ಟೇ ಸ್ಟೆಬಿಲೈಸೇಷನ್ ತುಂಬ ಚೆನ್ನಾಗಿದೆ ಇದರಲ್ಲಿ. ವಿಡಿಯೋ ಸ್ಟೆಬಿಲೈಸೇಷನ್ನ ಸಹ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಇನ್ನೇ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಇದರಲ್ಲಿರುವಂಥ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಅಂತೂ ಕ್ರೇಜಿ ಫಾಸ್ಟ್ ಆಗಿದೆ. ಫೇಸ್ ಅನ್ಲಾಕ್ ಅಂತೂ ಕ್ರೇಜಿ ಫಾಸ್ಟ್ ಆಗಿದೆ, ತುಂಬ ಫಾಸ್ಟಾಗಿ ಫೇಸ್ ಅನ್ಲಾಕ್ ಮಾಡುತ್ತೆ. ತುಂಬ ಫಾಸ್ಟಾಗಿ ಈ ಒಂದು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟು ವರ್ಕ್ ಆಗುತ್ತೆ. ಸೊ ಅದನ್ನು ಗಮನಿಸ್ತಾ ಇದ್ದೀರಾ. ಇದರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಯೂಸ್ ಮಾಡಿರುವಂಥ ಒನ್ ಆಫ್ ದ ಫಾಸ್ಟೆಸ್ಟ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಅನ್ಲಾಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಬ್ಯಾಟ್ರಿಗೆ ಬರಬೇಕು ಅಂತ ಅಂದರೆ ನಾನು ಆಗಲಿ ಹೇಳಿದ ರೀತಿ ಇದರಲ್ಲಿ ಒಂದು ವಾಪ್ ಚಾರ್ಜರ್ 30T ಇದು ಲೇಟೆಸ್ಟ್ ವಾಪ್ ಚಾರ್ಜರ್ ಆಗಿರುವಂಥ ತುಂಬ ಫಾಸ್ಟಾಗಿ ಒಂದು ಫೋನ ಚಾರ್ಜ್ ಮಾಡುತ್ತೆ. ಈ ಒಂದು ಫೋನಲ್ಲಿ 3800 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಈ ಒಂದು ಚಾರ್ಜ್ 30 ವ್ಯಾಟ್ನ ಚಾರ್ಜರ್ನ ಈ ಒಂದು ಬಾಕ್ಸ್ ಒಳಗೆ ನೀಡಿರುವಂಥದ್ದು. ಇದು ನಿಮಗೆ ಅರ್ಧ ಗಂಟೆಯಲ್ಲಿ ಸುಮಾರು 65% ಅರ್ಧ ಗಂಟೆಯಲ್ಲಿ 65% ನಿಮಗೆ ಈ ಒಂದು ಫೋನ ಚಾರ್ಜ್ ಮಾಡುತ್ತೆ. 0ಯಿಂದ 65% ಅರ್ಧ ಗಂಟೆಯಲ್ಲಿ ಆಗುತ್ತೆ. ಮತ್ತು ನಿಮಗೆ ಫುಲ್ಲು ಕಂಪ್ಲೀಟ್ ಮೊಬೈಲು 1ರಿಂದ 100% ಚಾರ್ಜ್ ಆಗೋದಕ್ಕೆ ಕೇವಲ 1 ಗಂಟೆ, ಹೌದು 1 ಅವರಲ್ಲಿ ಫುಲ್ ಚಾರ್ಜನ್ನು ಮಾಡುತ್ತೆ. ಸೊ ನಾನು ಇದನ್ನು ಟೆಸ್ಟ್ ಮಾಡಿರೋ ಪ್ರಕಾರ 1 ಅವರಲ್ಲಿ ಫುಲ್ ಚಾರ್ಜ್ 0ಯಿಂದ 100% 1 ಅವರಲ್ಲಾಗುತ್ತೆ. ಸೊ ಇದು ತುಂಬ ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ನನ್ನ ಈ ಒಂದು ಕಂಪ್ಲೀಟ್ ರಿವ್ಯೂ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ಫೋನ್ ನೀವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಂದರೆ ಒಂದು ಒಳ್ಳೆ ಆಪ್ಷನ್ ಇದೆ ಆಯಿತಾ. ಬ್ರ್ಯಾಂಡೆಡ್ ಫೋನು, ತುಂಬ ಒಳ್ಳೆ ಬಿಲ್ಡ್ ಆಗಿರುವಂಥ ಫೋನು, ಹೆವಿ ಲೇಟೆಸ್ಟ್ ಪ್ರೊಸೆಸರ್ ಹೊಂದಿರುವಂಥ ಫೋನು, ಒಂದು ಕಂಪ್ಲೀಟ್ ಪ್ಯಾಕೇಜ್. ನೀವು ಗೇಮರ್ ಆಗಿದ್ದೀರಾ ಅಂತ ಅಂದರೆ ಈ ಒಂದು ಫೋನ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ನಾನು ಈ ಒಂದು ಫೋನ್ನ ಬೇರೆ ಫೋನ್ಗಳಿಗೆ ನೋಟ್ 10ಗೆ ಅದಕ್ಕೆಲ್ಲ ಕಂಪೇರ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ ನಾನು, ಗೇಮಿಂಗ್ ಎಕ್ಸ್ಪೀರಿಯನ್ಸು, ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದನ್ನು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಈ ಒಂದು ಫೋನ್ ನಿಮಗೆ OnePlus ತುಂಬ ಜನ ಫ್ಯಾನ್ಸ್ಗಳಿದ್ರೆ OnePlusಗೆ ಇದು ತುಂಬ ಒಳ್ಳೆಯ ಆಪ್ಷನ್ ನಿಮಗೆ. ಸೊ ಒಂದು ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನ್ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಲ್ಲಿ ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ಮುಂದೆ ವಿಡಿಯೋದಲ್ಲಿ.